ಆಮೇಲೆ ಪ್ಲಾಸ್ಟಿಕ್ ನಿಷೇಧ ಕಾನೂನನ್ನು ಇದೇ ಸದನದಲ್ಲಿ ಪಾಸ್ ಆಯಿತು. ಆದರೆ ಈಗ ಎಲ್ಲ ಕಡೆ ಪ್ಲಾಸ್ಟಿಕ್ಕು ಮಯ ಆಗಿದೆ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದನ್ನೇ ಕಟ್ತಾ ಇದ್ದಾರೆ. ಅದರಿಂದ ವಾಯು ಮಾಲಿನ್ಯ ಮತ್ತು ನಗರಸಭೆಗೆ ಒಂಥರ ಅವ್ಯವಸ್ಥೆ ಆಗ್ತಕ್ಕಂಥ ಪರಿಸ್ಥಿತಿನಲ್ಲಿದೆ. ಅವ್ರು ಹೇಳ್ದಂಗೆ LED ಇನ್ನೂ ಜಾಸ್ತಿ ಮಾಡಿ ಇಷ್ಟ ಉಳ್ತಕ್ಕಂಥವ್ರು ಅಡ್ವರ್ಟೈಸ್ಮೆಂಟ್ ಹಾಕಲಿ. ಆದರೆ ಅದರಲ್ಲಿ ಒಬ್ಬರು ಬಡ ವಿದ್ಯಾರ್ಥಿ 100% ತಗೊಂಡಿದ್ದಾರೆ. ಆ ವ್ಯಕ್ತಿದ್ ಬರಲ್ಲ, 80% ಮಾತ್ರ ಬರ್ತಾ ಇರುತ್ತೆ. 100% ತಗೊಂಡವರು ಅಲ್ಲೋಯ್ ನಗರಸಭೆಯಲ್ಲಿ ದುಡ್ಡು ಕಟ್ಟಿ ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗಲ್ಲ. ಅಂಥವ್ರ ಗತಿ ಏನು? ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದೆ. ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತೇಳಿ ಏನು ಕಾನೂನು ತಂದಿದ್ರಿ ಅದು ನಿಂತಿಲ್ಲ. ನಗರಸಭೆಗಳಲ್ಲಿ ಸುಮ್ಮನೆ ಬಟ್ಟೆ ಬ್ಯಾನರ್ ಅಂತ 10 ಬಟ್ಟೆ ಬ್ಯಾನರಿಗೆ ಪರ್ಮಿಷನ್ ತಗೊಂಡೋಗ್ತಾರೆ ನಗರಸಭೆಯಿಂದ. ಆಮೇಲೆ 10 ಬಟ್ಟೆ ಬ್ಯಾನರ್ ಹೊಲಿಸ್ತಾರೆ. ಇದು ಇಂಪಾರ್ಟೆಂಟು. ಅದರಿಂದ 100 ಪ್ಲಾಸ್ಟಿಕ್ನವ್ ಹಾಕ್ತಾರೆ. ಮಧ್ಯದಲ್ಲೆಲ್ಲ ಅವ್ಯವಸ್ಥೆ ಆಗ್ತಾ ಇದೆ. ಇದಕ್ಕೆ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಕಾನೂನೇ ತಂದು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು. ಮತ್ತು LED ಇವನ್ನ ದಯಮಾಡಿ ಅದೊಂದು ಆಂದೋಲನದ ರೂಪದಲ್ಲೇ ತಗೊಂಡು ಯಾರಿಗೆ ಆ ಶಕ್ತಿ ಇರೋದಿಲ್ಲೋ ಅವ್ರಿಗೆ ಫ್ರೀಯಾಗೂ ಹಾಕೋವಂಥ ವ್ಯವಸ್ಥೆನ ಮಾಡಿಕೊಡೋದಕ್ಕೆ ಅಧಿಕಾರನ ಕೊಡಬೇಕು ಅಂತೇಳಿ ನಾನು ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬರ್ತಾರೆ. ಆವಾಗ ಅಡ್ವರ್ಟೈಸ್ಮೆಂಟು ಸರ್ಕಾರ ಹಾಕುತ್ತೆ. ಯಾರು ಬೇಕಾದ್ರೂ ಹಾಕಿಸ್ತಾರೆ ದುಡ್ಡಿರೋರು. ದುಡ್ಡಿಲ್ಲದೆ ಇದ್ದಾಗ ಅವ್ರ ಗತಿ ಏನು? ಅವರು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ, ಊರಿನ ಜಾತ್ರೆ ಮಾಡ್ತಾ ಇರ್ತಾರೆ, ಅನೇಕ ಕಾರ್ಯಕ್ರಮಗಳು. ಅಲ್ಲಿ ಕಾಂಪಿಟೇಷನ್ ಬೀಳುತ್ತೆ, ಗಲಾಟೆ ಆಗುತ್ತೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ದಂಗೆ ಒಳ್ಳೆ ಕಾನೂನನ್ನ ದರ ಏರ್ಸೋದು ಪ್ರಶ್ನೆ ಬಗ್ಗೆ ಮಾತಾಡೋದಿಲ್ಲ ನಾನು. ಆ ವ್ಯವಸ್ಥೆ ಇದೆಯಲ್ಲ ಅದನ್ನು ಸರಿದೂಗಿಸ್ಬೇಕು ಅಂತಕ್ಕಂಥ ನನ್ನೊಂದು ಅಭಿಪ್ರಾಯ.